ಕೈಯಲ್ಲಿ ಗಾಡ್ ಫಾದರ್ ಅನ್ನುವಂತಹ ಇನ್ಫ್ಲೂಯೆನ್ಸ್ ಇರಲಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಪಾತಾಳ ಸೇರಿತು. ಮನೆಯಲ್ಲಿದ್ದು ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಅಪ್ಪ ಮತ್ತು ಅವರ ಕೈಯಲ್ಲಿದ್ದ ಲಾಠಿ. ಇಂಥ ಪರಿಸ್ಥಿತಿಲಿ ಅಪ್ಪ ನಾನು ಸಿನಿಮಾ ಹೀರೋ ಆಗ್ತೀನಿ ಅಂತ ಹೇಳೋದಕ್ಕೆ ಎಷ್ಟು ಧೈರ್ಯ ಇರಬೇಕಲ್ವಾ? ಹೀಗೆ ಹೇಳಿದ್ದು ನಮ್ಮೆಲ್ಲರ CCL ನ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ಸ್ ನ ಟಿಮ್ ಡೇವಿಡ್ ಸುನಿಲ್ ನಾಗಪ್ಪ ಅವರು. ಅಯ್ಯೋ, ಕನ್ಫ್ಯೂಸ್ ಆಗ್ಬೇಡಿ, ಅವರ ರಿಯಲ್ ನೇಮ್ ಅದು. ನಮ್ಮೆಲ್ಲರ ಮಧ್ಯ ಡಾರ್ಲಿಂಗ್ ಕೃಷ್ಣ ಅಂತಾನೆ ಫೇಮಸ್ಸು. ಈ ವಿಡಿಯೋದಲ್ಲಿ ಅವರ ಲೈಫು ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು, ಫನ್ನಿ ಆಗಿತ್ತು, ಅವರ ಅನ್ಟೋಲ್ಡ್ ಸ್ಟೋರಿಗಳನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮೈಸೂರಿನಲ್ಲಿ ಹುಟ್ಟಿ ಬೆಳೆದಂತಹ ಸುನಿಲ್ ನಾಗಪ್ಪ ಅವರ ತಂದೆ ನಾಗಪ್ಪ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ. ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಗಳ ಮನೆ ಅಂದ್ರೆ ಅಲ್ಲಿ ಶಿಸ್ತು, ಕಟ್ಟುನಿಟ್ಟು ಮತ್ತು ಕಾಯ್ದೆ ಕಾನೂನುಗಳು ಕಾಯಮ್ಮು. ಇಂತಹ ಪರಿಸ್ಥಿತಿಯಲ್ಲಿ ಬೆಳೆಯುವಂತಹ ಮಕ್ಕಳು ಹೆಚ್ಚಾಗಿ ಸರ್ಕಾರಿ ಉದ್ಯೋಗ, IPS ಅಂತ ಹೋಗ್ತಾರೆ. ಆದ್ರೆ ನಮ್ ಕೃಷ್ಣ ಅವರು ಡಿಫ್ರೆಂಟ್ ಆಗಿರ್ಲಿ ಅಂತ ಸಿನಿಮಾ ಮಾಡ್ತೀನಿ ಅಂತ ಅಂದಾಗ ನಾಗಪ್ಪ ಅವರು ಮಗನ ಕನಸಿಗೆ ಕಡ್ಡಾಯವಾಗಿ ಬೇಡ ಅಂತ ಅನ್ಲಿಲ್ಲ. ಬದಲಿಗೆ ಅವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರು. ಸಿನಿಮಾಗೆ ಹೋಗೋದು ಸುಲಭ, ಆದ್ರೆ ಅಲ್ಲಿ ಸಕ್ಸಸ್ ಸಿಗದಿದ್ರೆ ಜೀವನಕ್ಕೆ ಏನ್ ಮಾಡ್ತೀಯಾ ಅಂತ ಪ್ರಶ್ನೆ ಮುಂದಕ್ಕಿಟ್ರು. ನೀನು ಚಿತ್ರರಂಗಕ್ಕೆ ಹೋಗೋದಕ್ಕಿಂತ ಮುಂಚೆ ನೀನೊಂದು ಡಿಗ್ರಿ ಮಾಡ್ಲೇಬೇಕು ಅಂತ ಹೇಳಿದ್ರು. ಅವರ ಅಡ್ವೈಸ್ಗೆ ತಿರ್ಗಾ ಮಾತಾಡದೆ ಕೃಷ್ಣ ಅವರು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಪದವಿಯನ್ನ ಮುಗಿಸಿದ್ರು. ಅಪ್ಪ ಆದವರು ಯಾವಾಗ್ಲೂ ಮಗನ ಬಗ್ಗೆ ಫ್ಯೂಚರಿಸ್ಟಿಕ್ ಆಗಿ ಥಿಂಕ್ ಮಾಡ್ತಾರೆ. ಇದೆ ಅಲ್ವಾ ತಂದೆ ಪ್ರೀತಿ ಅಂತಂದ್ರೆ. ಪ್ರಪಂಚದಲ್ಲಿ ತಂದೆ ಮಾತ್ರ ಮಗನ ಫೇಲ್ಯೂರ್ ಅನ್ನ ತನ್ನ ಫೇಲ್ಯೂರ್ ಅಂತ ತಿಳ್ಕೊಳ್ಳೋದು ಅನ್ಸುತ್ತೆ. ಅದಕ್ಕೆ ಅವರ ಮಾತು, ಡಿಸಿಷನ್ ಕೆಲವರಿಗೆ ಕಷ್ಟ ಆಗೋದು. ಇಲ್ಲಿ ನಾಗಪ್ಪ ಅವ್ರಿಗೆ ಚಿತ್ರರಂಗದಲ್ಲಿ ಏರಿಳಿತಗಳು ಸಹಜ ಅಂತ ಗೊತ್ತಾಯ್ತು. ಒಂದ್ ವೇಳೆ ಅದೃಷ್ಟ ಕೈ ಕೊಟ್ರೆ ಕೈಯಲ್ಲೊಂದು ಡಿಗ್ರಿ ಇದ್ರೆ ಜೀವನವನ್ನ ಹೇಗೆ ಬೇಕಾದ್ರೂ ರೂಪಿಸ್ಕೋಬಹುದು ಅನ್ನೋದು ತಂದೆಯ ಯೋಚನೆ ಆಗಿತ್ತು. ಕೃಷ್ಣ ಅವರು ತಂದೆಯ ಮಾತಿಗೆ ಗೌರವ ಕೊಟ್ಟು ಮೈಸೂರಿನಲ್ಲೇ ಶ್ರದ್ಧೆಯಿಂದ ಓದಿ MBA ಪದವಿಯನ್ನ ಮುಗಿಸಿದ್ರು. ಆದ್ರೆ ಪದವಿ ಮುಗಿದ ತಕ್ಷಣನೇ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ದೊಡ್ಡ ಕಾರ್ಪೊರೇಟ್ ಕಂಪನಿಗಳತ್ತ ಅವರು ಮುಖ ಮಾಡಲಿಲ್ಲ. ಅವ್ರ ಕಣ್ಣಲ್ಲಿದ್ದು ಕೇವಲ ಬೆಳ್ಳಿ ಪರದೆಯ ಕನಸು ಮಾತ್ರ. ಡಿಗ್ರಿ ಸರ್ಟಿಫಿಕೇಟ್ ತನ್ನ ತಂದೆಯ ಕೈಗಿಟ್ಟು ನೇರವಾಗಿ ಸ್ಯಾಂಡಲ್ವುಡ್ ರಸ್ತೆನ ಹಿಡಿದ್ಬಿಟ್ರು. 2010 ಕಣ್ ತುಂಬಾ ಸಿನಿಮಾ ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿನಲ್ಲಿ ಆಪರ್ಚುನಿಟಿನ ಹುಡ್ಕೊಂಡು ಕೃಷ್ಣ ಬರ್ತಾರೆ. ಸಿನಿಮಾ ಚಾನ್ಸ್ಗಾಗಿ ಆಫೀಸ್ಗಳಿಂದ ಆಫೀಸ್ಗೆ ಅಲಿಯುತ್ತಿದ್ದಂತಹ ಟೈಮಲ್ಲಿ ತಮ್ಮ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಅವರು ಬೆಂಗಳೂರಿನ ಒಂದು ಪ್ರಖ್ಯಾತ ಜಿಮ್ಗೆ ಹೋಗಿದ್ರು. ಅದೇ ಜಿಮ್ಗೆ ಸ್ಯಾಂಡಲ್ವುಡ್ ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಸ್ಯಾಂಡಲ್ವುಡ್ ನ ಖ್ಯಾತ ನಿರ್ದೇಶಕ ದುನಿಯಾ ಸೂರಿ ಅವರು ಕೂಡ ಬರ್ತಾ ಇದ್ರು. ತುಂಬಾ ಸಲ ಅವ್ರು ಹೇಳಿದ್ದಾರೆ, ಅಪ್ಪು ಅವರು ಆಗ ನಮ್ ಜೊತೆ ಇದ್ರು ಅಂತ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ಸತ್ತೆ ಅಂತ. ಕೃಷ್ಣ ಅವರು ಜಿಮ್ ಅಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಆರಂಭವಾದ ಸಣ್ಣ ಪರಿಚಯ, ಅವರಲ್ಲಿದ್ದ ಸಿನಿಮಾ ಆಸಕ್ತಿ ಮತ್ತು ಶ್ರದ್ಧೆಯನ್ನ ನೋಡಿ ಸೂರಿ ಅವರು ಜಾಕಿ ಚಿತ್ರದಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡುವಂತಹ ಗೋಲ್ಡನ್ ಆಪರ್ಚುನಿಟಿಯನ್ನ ನೀಡ್ತಾರೆ. ಪ್ರೊಫೆಷನಲ್ ನೆಟ್ವರ್ಕಿಂಗ್ ಅಂದ್ರೆ ಕೇವಲ ಲಿಂಕ್ಡ್ಇನ್ ನಲ್ಲಿ ಕನೆಕ್ಟ್ ಆಗೋದು ಮಾತ್ರ ಅಲ್ಲ, ತಮ್ಮ ಸುತ್ತಮುತ್ತಲಿನ ರಿಯಲ್ ವರ್ಲ್ಡ್ ನಲ್ಲಿ ನಾವು ಹೋಗುವಂತಹ ಜಿಮ್ಮು ಅಥವಾ ಲೈಬ್ರರಿಯಲ್ಲೋ ಸಿಗ್ಬೋದು. ಸರಿಯಾದ ಜಾಗದಲ್ಲಿ ಸರಿಯಾದ ವ್ಯಕ್ತಿ ಸಿಕ್ಕಾಗ ಮತ್ತು ನಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ ಜೀವನ ರಾತ್ರಿ ಬದಲಾಗಬಹುದು. ಜಾಕಿ ಚಿತ್ರದ ತೆರೆ ಹಿಂದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಕಳೆದಂತಹ ಕೃಷ್ಣ ಅವ್ರಿಗೆ ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಮಾಡಬೇಕು ಅಂತ ಸ್ಟ್ರಾಂಗ್ ಆಗಿ ಅನ್ಸೋದಕ್ಕೆ ಶುರುವಾಯಿತು. ಅದೇ ಸಮಯದಲ್ಲಿ ಅವ್ರಿಗೆ ಸುವರ್ಣ ವಾಹಿನಿಯ ಬ್ಲಾಕ್ ಬಸ್ಟರ್ ಧಾರಾವಾಹಿ ಕೃಷ್ಣ ರುಕ್ಮಿಣಿಯಲ್ಲಿ ನಾಯಕನಾಗಿ ನಟಿಸುವಂತಹ ಆಫರ್ ಬಂತು. ಅದರಲ್ಲೇನೆ ಅವರ ಪಾತ್ರದ ಹೆಸರು ಕೃಷ್ಣ. ಆ ಧಾರಾವಾಹಿ ಎಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಆಯಿತು ಅಂತಂದ್ರೆ ಕರ್ನಾಟಕದ ಮೂಲೆ ಮೂಲೆಯ ಮನೆಗಳಲ್ಲೂ ಕೃಷ್ಣ ಅವರ ಹೆಸರು ಓಡಾಡೋದಕ್ಕೆ ಶುರುವಾಯಿತು. ದಿನಾಗ್ಲೂ ಸಂಜೆ ಟಿವಿಲಿ ಅವರ ಮುಗ್ಧ ನಟನೆ, ಕ್ಯೂಟ್ ಸ್ಮೈಲ್ ನೋಡ್ತಾ ಇದ್ದಂತಹ ವೀಕ್ಷಕರು ಅವರ ನಿಜವಾದ ಹೆಸರು ಸುನಿಲ್ ಕುಮಾರ್ ಎಂಬುದನ್ನೇ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ರು. ಎಲ್ರೂ ಅವ್ರನ್ನ ಪ್ರೀತಿಯಿಂದ ಕೃಷ್ಣ ಅಂತಾನೆ ಕರೆಯೋದಕ್ಕೆ ಶುರು ಮಾಡಿದ್ರು. ಚಿತ್ರರಂಗದಲ್ಲಿ ನಟರು ತಮ್ಗೆ ತಾವೇ ಸ್ಟೈಲಿಶ್ ಆಗಿ ಸ್ಕ್ರೀನ್ ನೇಮ್ನ ಇಟ್ಕೊಳ್ಳೋದು ಮಾಮೂಲಿ. ಆದ್ರೆ ಸುನಿಲ್ ಅವರ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಪ್ರೇಕ್ಷಕರೇ ಪ್ರೀತಿಯಿಂದ ಅವ್ರಿಗೆ ಕೃಷ್ಣ ಅಂತ ನಾಮಕರಣ ಮಾಡಿದ್ರು. ಇದಕ್ಕಿಂತ ದೊಡ್ಡ ಗೌರವ ಮತ್ತು ಅದೃಷ್ಟ ಒಬ್ಬ ನಟನಿಗೆ ಬೇರೆ ಏನಿದೆ ಹೇಳಿ. ಅಂದಿನಿಂದ ಸುನಿಲ್ ಅವರು ಅಧಿಕೃತವಾಗಿ ಚಿತ್ರರಂಗದಲ್ಲಿ ಕೃಷ್ಣ ಆದ್ರು. ಧಾರಾವಾಹಿಯ ಯಶಸ್ಸಿನ ನಂತರ ಬೆಳ್ಳಿ ಪರದೆಗೆ ಪೂರ್ಣ ಪ್ರಮಾಣದ ಹೀರೋ ಆಗಿ ಎಂಟ್ರಿ ಕೊಡುವಂತಹ ಸಮಯ ಬರುತ್ತೆ. 2013ರಲ್ಲಿ ಮೂಡ್ ಬಂದಂತಹ ಚಿತ್ರವೇ ಮದರಂಗಿ. ಆದ್ರೆ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಹುಡುಗನ ಮೇಲೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡೋದಕ್ಕೆ ನಿರ್ಮಾಪಕರು ಹಿಂಜರಿಯೋ ಕಾಲ ಅದು. ಮಗನ ಪ್ರತಿಭೆ ಮತ್ತು ಹಠವನ್ನ ಹತ್ತಿರದಿಂದ ನೋಡಿದ್ದ ತಂದೆ ನಾಗಪ್ಪ ಅವರು ಮಗನ ಬೆನ್ನಿಗೆ ನಿಂತರು. ಬೇರೆ ಯಾರೋ ಬಂದು ಮೊದಲ ಅವಕಾಶ ಕೊಡೋದನ್ನ ಕಾಯೋ ಬದಲು ತಾವೇ ಸ್ವತಃ ಮದರಂಗಿ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ಈ ಕಡೆ ಮದರಂಗಿ ಸಿನಿಮಾ ಚಿತ್ರಮಂದಿರಗಳಲ್ಲಿ ಭರ್ಜರಿ ಪ್ರದರ್ಶನ ಕಂಡು ಒಳ್ಳೆ ಹೆಸರನ್ನ ಕೊಡ್ತು. ಚಿತ್ರದ ಹಾಡುಗಳು ಗಾಂಧಿನಗರದಲ್ಲಿ ಧೂಳೆಪ್ಸಿದ್ವು. ಈ ಚಿತ್ರದ ಯಶಸ್ಸಿನ ನಂತರ ಕೃಷ್ಣ ಅವರ ರೊಮ್ಯಾಂಟಿಕ್ ಲುಕ್, ಈ ಚಿತ್ರದಲ್ಲಿನ ಹಾಡಿನ ಯಶಸ್ಸು ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಪ್ರೇಕ್ಷಕರು ಅವ್ರಿಗೆ ಡಾರ್ಲಿಂಗ್ ಕೃಷ್ಣ ಅನ್ನುವಂತಹ ಇನ್ನೊಂದು ಟೈಟಲ್ ಅನ್ನ ಕೊಟ್ರು. ಅಪ್ಪ ಹಾಕಿರೋ ಬಂಡವಾಳಕ್ಕೆ ಮಗ ನ್ಯಾಯ ಒದಗಿಸಿದ್ದಲ್ಲದೆ ಚಿತ್ರರಂಗದಲ್ಲಿ ತನಗೊಂದು ಶಾಶ್ವತವಾದ ಬ್ರ್ಯಾಂಡ್ ನೇಮ್ ಅನ್ನ ಸೃಷ್ಟಿ ಮಾಡ್ಕೊಂಡ್ರು.
ಇಂದು ನಾವು ಡಾರ್ಲಿಂಗ್ ಕೃಷ್ಣ ಅವರ ಯಶಸ್ಸು ಮತ್ತು ಅವರ ಐಷಾರಾಮಿ ಜೀವನ ಅಥವಾ ಅವರ ಲವ್ ಮಾಕ್ಟೇಲ್ ಚಿತ್ರದ ಸೂಪರ್ ಸ್ಟಾರ್ಡಮ್ ಅನ್ನ ಮಾತ್ರ ನೋಡ್ತಾ ಇದೀವಿ. ಆದ್ರೆ ಇದರ ಹಿಂದಿರುವಂತಹ ಕಹಿ ಸತ್ಯ ಯಾರಿಗೂ ಬೇಗ ಕಾಣಿಸಲ್ಲ. ಒಮ್ಮೆ ಲೆಕ್ಕ ಹಾಕಿ ನೋಡಿ. MBA ಮುಗಿಸಿದ ವರ್ಷ 2008, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು 2010, ಧಾರಾವಾಹಿ ಮಾಡಿದ್ದು 11-12, ಮೊದಲ ಹಿಟ್ ಸಿನಿಮಾ ಸಿಕ್ಕಿದ್ದು 2013. ಒಬ್ಬ ಸಾಮಾನ್ಯ ಹುಡುಗ ಕೇವಲ ಸ್ಕ್ರೀನ್ ಮೇಲೆ ಹೀರೋ ಆಗಿ ಭದ್ರವಾಗಿ ನೆಲೆ ನಿಲ್ಲೋದಕ್ಕೆ ಬರೋಬ್ಬರಿ 7 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡಲೇಬೇಕು. ಕೆಲವು ಸಲ ನಿರಾಶೆಗಳು, ವೇಟಿಂಗ್ ಗೇಮು ಮತ್ತು ಅವಮಾನಗಳು ಇದ್ದೇ ಇರ್ತವೆ. ಈ ಜಗತ್ನಲ್ಲಿ ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ. ಇವತ್ತು ಬೀಜ ಬಿತ್ತಿ ನಾಳೆನೇ ಹಣ್ಣು ತಿನ್ಬೇಕು ಅಂತಂದ್ರೆ ಅದು ಖಂಡಿತ ಆಗಲ್ಲ. ಚಿತ್ರರಂಗನೇ ಇರಲಿ ಅಥವಾ ಕಾರ್ಪೊರೇಟ್ ಫೀಲ್ಡ್ ಇರಲಿ, ಪೇಷನ್ಸ್ ಇಸ್ ದ ಕೀ. ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಹೋದ್ರೆ ಕಾಲ ನಮ್ಗಾಗಿ ಸರಿಯಾದನ್ನ ಕೊಟ್ಟೇ ಕೊಡುತ್ತೆ. ಅಂಡ್ ಕೊಡೋದು ನಿಜವಾಗ್ಲೂ ಟ್ರೆಷರ್ ಆಗಿರುತ್ತೆ. ಸಿನಿಮಾಗಳಲ್ಲಿ ನಾವು ನೋಡೋ ತರಾನೇ ಕೆಲವು ನಟ ನಟಿಯರ ಜೀವನದ ಲವ್ ಸ್ಟೋರಿಗಳು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಸ್ಯಾಂಡಲ್ವುಡ್ ನ ಕ್ಯೂಟ್ ಕಪಲ್ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಅವರು. ತೆರೆ ಮೇಲೆ ಇವರಿಬ್ಬರ ಕೆಮಿಸ್ಟ್ರಿ ನೋಡಿ ಫಿದಾ ಆಗಿದ್ದ ಪ್ರೇಕ್ಷಕರಿಗೆ ಇವರ ರಿಯಲ್ ಲವ್ ಲೈಫ್ ಅನ್ನ ಲವ್ ಮಾಕ್ಟೇಲ್ ಸಿನಿಮಾ ಆದ ನಂತರ ತಿಳಿಸಿದ್ರು. ನನಗಂತೂ ನಿದೀಮಾ ಮತ್ತು ಆದಿ ಹೆಸರನ್ನ ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಜಸ್ಟ್ ಮ್ಯಾಜಿಕಲ್ ಕ್ಯಾರೆಕ್ಟರ್ಸ್ ಅವು. ಸಿನಿಮಾ ಲೈಫ್ ಸ್ಟೋರಿಗಿಂತ ಇಂಟ್ರೆಸ್ಟಿಂಗ್ ಆಗಿದೆ ಇವರ ರಿಯಲ್ ಲವ್ ಸ್ಟೋರಿ. ಸಾಮಾನ್ಯವಾಗಿ ಪ್ರೀತಿ ಹುಟ್ಟೋದು ಹೇಗೆ? ಮೊದಲು ಪರಿಚಯ, ಆಮೇಲೆ ಹಾಯ್ ಬಾಯ್ ಸ್ನೇಹ, ಅದಾದ ಮೇಲೆ ಬೆಳೆಯುವಂತಹ ಬಾಂಡಿಂಗ್, ಕೊನೆಗೆ ಪ್ರಪೋಸಲ್. ಇದು ಎಲ್ಲರ ಬದುಕಿನ ಸಾಮಾನ್ಯ ಹಾದಿ. ಆದ್ರೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ವಿಷಯದಲ್ಲಿ ಈ ಸೀಕ್ವೆನ್ಸು ಸಂಪೂರ್ಣವಾಗಿ ಉಲ್ಟಾಯಿತು. ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಅವ್ರಿಗೆ ಹಾಯ್ ಅನ್ನುವಷ್ಟು ಮುಕ್ತವಾದ ಸ್ನೇಹ ಕೂಡ ಇರಲಿಲ್ಲ. ಸೆಟ್ಟಲ್ಲಿ ಇಬ್ರು ಅಷ್ಟಾಗಿ ಮಾತನಾಡದಂತಹ ಟೈಮಲ್ಲಿ ಕೃಷ್ಣ ನೇರವಾಗಿ ಹೋಗಿ ಮಿಲನಾ ಅವ್ರಿಗೆ ಮದುವೆಯ ಪ್ರಪೋಸಲ್ನ ಇಟ್ಟೇ ಬಿಟ್ರಂತೆ. ಇದನ್ನ ಕೇಳಿ ಮಿಲನಾ ಅವ್ರಿಗೆ ಭಯ, ಇನ್ನೊಂದ್ ಕಡೆ ಶಾಕ್ ಆಗಿದ್ದು ಸುಳ್ಳಲ್ಲ. ಸುಮ್ನೆ ಒಂದ್ ಯೋಚನೆ ಮಾಡಿ, ಕೇವಲ ನೋಡಿ ಪರಿಚಯ ಇರುವಂತಹ ಹುಡುಗಿ ಹತ್ರ ಹೋಗಿ ನೇರವಾಗಿ ನನ್ನನ್ನ ಮದುವೆ ಆಗ್ತೀಯಾ ಅಂತ ಕೇಳೋದಕ್ಕೆ ಎಷ್ಟು ಧೈರ್ಯ ಇರ್ಬೇಕಲ್ವಾ. ಒಂದು ಇಂಟರ್ವ್ಯೂ ಅಲ್ಲಿ ಸುದೀಪ್ ಅವರು ಇವ್ರನ್ನ ಕ್ಲೀನ್ ಕೃಷ್ಣಪ್ಪ, ಶಿಸ್ತಿನ ಸಿಪಾಯಿ ಅಂತ ಅಂದಿದ್ರು. ಆದ್ರೆ ಈ ಸಿಚುವೇಶನ್ ಮಾತ್ರ ಕಾಂಟ್ರಾಡಿಕ್ಟರಿ ಆಗಿದೆ. ಆ ಸಮಯದಲ್ಲಿ ಇಬ್ಬರ ಮನೆಯಲ್ಲೂ ಮದುವೆಗೆ ಸಂಬಂಧಿಸಿದಂತೆ ಒತ್ತಡ ಏನೋ ಇತ್ತು. ಆದ್ರೆ ಕೃಷ್ಣ ಅವರಿಗೆ ಇನ್ನೂ ಚಿತ್ರರಂಗದಲ್ಲಿ ಒಂದು ಸ್ಟ್ರಾಂಗ್ ಬೇಸ್ ಸಿಕ್ಕಿರ್ಲಿಲ್ಲ. ಚಿತ್ರರಂಗದ ಅಪ್ ಅಂಡ್ ಡೌನ್ ಮಧ್ಯೆ ತನ್ನ ಭವಿಷ್ಯದ ಬಗ್ಗೆ ತನಗೆ ಕನ್ಫ್ಯೂಷನ್ ಇದ್ದಾಗ ಮತ್ತೊಬ್ಬ ಹೆಣ್ಣು ಮಗಳ ಜವಾಬ್ದಾರಿ ಹೊರೋದಕ್ಕೆ ಅವರು ಸಿದ್ಧವಿರಲಿಲ್ಲ. ಹೀಗಾಗಿ ನಾನು ಚಿತ್ರರಂಗದಲ್ಲಿ ಮೊದಲು ಒಂದು ಸೂಪರ್ ಹಿಟ್ ಸಿನಿಮಾ ಕೊಡಬೇಕು, ಆರ್ಥಿಕವಾಗಿ ನನ್ನ ಕಾಲ್ ಮೇಲೆ ನಾನು ಗಟ್ಟಿಯಾಗಿ ನಿಂತ್ಕೋಬೇಕು, ಆಮೇಲೆ ಅಷ್ಟೇ ಮದುವೆ ಅಂತ ಕೃಷ್ಣ ಅವರು ಗಟ್ಟಿಯಾಗಿ ನಿರ್ಧರಿಸಿದ್ರು. ಇದು ಕೇವಲ ಒಬ್ಬ ಗಂಡಸಿನ ಈಗೋ ಅಥವಾ ಸ್ವಾಭಿಮಾನ ಅಲ್ಲ, ಬದಲಿಗೆ ತಾನು ಪ್ರೀತಿ ಮಾಡೋ ಹುಡುಗಿಯ ಭವಿಷ್ಯಕ್ಕೆ ಧಕ್ಕೆ ಬರಬಾರದು ಎನ್ನುವಂತಹ ಜವಾಬ್ದಾರಿಯುತ ಕಾಳಜಿ ಕೂಡ ಹೌದು. ಕೃಷ್ಣ ಅವರ ಜೀವನದಲ್ಲಿ ಈ ಹಿಂದೆ 3 ಪ್ರೇಮ ಕಥೆಗಳಿದ್ವಂತೆ. ಆ 3 ಲವ್ ಸ್ಟೋರಿಗಳಲ್ಲಿ ಅವರಿಗಾದಂತಹ ಅನುಭವಗಳು, ನೋವುಗಳು ಮತ್ತು ಸಿಹಿ ಕಹಿ ನೆನಪುಗಳನ್ನೆಲ್ಲ ಒಟ್ಟುಗೂಡಿಸಿ ಅವರು ಒಂದು ತುಂಬಾ ಮುದ್ದಾದ ಮತ್ತು ಎಮೋಷನಲ್ ಆದಂತಹ ಸ್ಕ್ರೀನ್ ಪ್ಲೇನ ಸಿದ್ಧಪಡಿಸ್ತಾರೆ. ಅದೇ ಸ್ಯಾಂಡಲ್ವುಡ್ ನ ಇತಿಹಾಸವನ್ನ ಬದಲಾಯಿಸಿದ ಲವ್ ಮಾಕ್ಟೈಲ್. ಕೃಷ್ಣ ತನಗಾದ ಹಳೆಯ ಪ್ರೇಮದ ನೋವನ್ನೇ ಬಂಡವಾಳ ಮಾಡಿಕೊಂಡು ಅದಕ್ಕೆ ಸಿನಿಮ್ಯಾಟಿಕ್ ರೂಪ ನೀಡಿ ಅದನ್ನೇ ಒಂದು ದೊಡ್ಡ ಬಿಸ್ನೆಸ್ ಆಗಿ ಮಾಡ್ಕೊಂಡ್ರು. ಬ್ರೇಕಪ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳ್ಳುವಂತಹ ಸುಮಾರು ಜನರ ಮಧ್ಯೆ ಅದೇ ಬ್ರೇಕಪ್ ಅನ್ನೇ ತಮ್ಮ ಜೀವನದ ಬ್ರೇಕ್ ಥ್ರೂ ಮಾಡೋದು. ಇಟ್ಸ್ ಟ್ರೂಲಿ ಅಬೌಟ್ ಹಿಸ್ ಮೈಂಡ್ ಸೆಟ್. ಲವ್ ಮಾಕ್ಟೇಲ್ ಚಿತ್ರ ಎಲ್ಲಾ ಕಡೆ ತುಂಬಾ ಸದ್ದು ಮಾಡ್ತು. ಒಳ್ಳೆ ಕಮರ್ಷಿಯಲ್ ಹಿಟ್ ಆಗಿ ಕೈ ತುಂಬಾ ದುಡ್ಡು ಬಂತು. ಬಂದ ಮೇಲೆ ಮಿಲನಾ ಅವ್ರ ಜೊತೆಗೆ ಮದುವೆಗೆ ಮುಹೂರ್ತ ಇಡ್ಲಾಯ್ತು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಇವರಿಬ್ಬರ ಮದುವೆ ನಡೆದಿದ್ದು ಜಗತ್ತಿನ ಪ್ರೇಮಿಗಳ ದಿನವಾದ ಫೆಬ್ರವರಿ 14, ವ್ಯಾಲೆಂಟೈನ್ಸ್ ಡೇ ದಿನ. ಎಲ್ರು ಅನ್ಕೊಂಡಿದ್ದು ಕೃಷ್ಣ ಮಿಲನಾ ಲವ್ ಮ್ಯಾರೇಜ್ ಆದ ಕಾರಣ ಬೇಕಂತಲೇ ಪ್ಲಾನ್ ಮಾಡಿ ಫೆಬ್ರವರಿ 14ರಂದೇ ಮದುವೆ ಫಿಕ್ಸ್ ಮಾಡಿಸ್ಕೊಂಡಿದ್ದಾರೆ ಅಂತ. ಆದ್ರೆ ಅಸಲಿ ವಿಷಯ ಏನಪ್ಪಾ ಅಂದ್ರೆ ಆ ದಿನಾಂಕವನ್ನ ನಿಗದಿ ಮಾಡಿದ್ದು ಕೃಷ್ಣ ಅವರಲ್ಲ, ಬದಲಿಗೆ ಅವರ ಮನೆಯ ಪುರೋಹಿತರು. ಅರ್ಚಕರು ಶಾಸ್ತ್ರೋಕ್ತವಾಗಿ ನೋಡಿ ಕೊಟ್ಟಂತಹ ಮುಹೂರ್ತವೇ ಫೆಬ್ರವರಿ 14. ಮದುವೆ ದಿನಾಂಕವೇ ಅಷ್ಟು ಸ್ಪೆಷಲ್ ಆಗಿರುವಾಗ ಮದುವೆ ಮಂಟಪ ಮಾಮೂಲಿಯಾಗಿರೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಕೃಷ್ಣ ತಮ್ಮ ಮದುವೆ ಎಲ್ಲರ ತರ ಇರಬಾರ್ದು, ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅಂತ ಯೋಚಿಸಿದ್ರು. ಅದಕ್ಕಾಗಿ ಅವರು ಕಲ್ಯಾಣ ಮಂಟಪದ ತರಾನೇ ಸ್ವಿಮ್ಮಿಂಗ್ ಪೂಲ್ ಮಧ್ಯದಲ್ಲಿ ಒಂದು ಸುಂದರವಾದ ಗ್ಲಾಸ್ ಮಂಟಪವನ್ನ ನಿರ್ಮಿಸಿದ್ರು. ನೀರಿನ ನಡುವೆ ನಿಂತು ಮಿಲನಾ ಅವರ ಕೊರಳಿಗೆ ಕೃಷ್ಣ ಅವರು ಮಾಂಗಲ್ಯ ಧಾರಣೆ ಮಾಡಿದ್ರು. ಆ ಕ್ಷಣ ಸ್ಯಾಂಡಲ್ವುಡ್ ನ ಅತ್ಯಂತ ಡಿಫರೆಂಟ್ ಮತ್ತು ಬ್ಯೂಟಿಫುಲ್ ಮದುವೆಗಳಲ್ಲಿ ಒಂದು. 2024ರ ಸೆಪ್ಟೆಂಬರ್ 5ರಂದು ಮಿಲನಾ ಕೃಷ್ಣ ದಂಪತಿಗಳ ಬಾಳಿಗೆ ಮುದ್ದಾದ ಹೆಣ್ಣು ಮಗು ಪ್ರವೇಶಿಸಿತು. ಆ ದೇವತೆಯಂತಹ ಮಗಳಿಗೆ ಇಬ್ರು ಸೇರಿ ಪರಿ ಅಂತ ನಾಮಕರಣ ಕೂಡ ಮಾಡಿದ್ದಾರೆ. ಇದಾಗಿತ್ತು ಕೃಷ್ಣ ಅವರ ಲೈಫ್ ಜರ್ನಿ. ಅವರ ಮುಂದಿನ ಎಲ್ಲಾ ಪ್ರಾಜೆಕ್ಟ್ ಗಳಿಗೂ ನಮ್ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳೋಣ. ಲೈಫಲ್ಲಿ 3 ಸಲ ಲವ್ ಫೇಲ್ಯೂರ್ ಆಯ್ತು ಅಂತ ದೇವದಾಸ್ ಆಗದೆ ಆ ನೋವನ್ನೇ ಮಿಕ್ಸ್ ಮಾಡಿ ಲವ್ ಮಾಕ್ಟೈಲ್ ಅನ್ನುವಂತಹ ಬ್ಲಾಕ್ ಬಸ್ಟರ್ ಸಿನಿಮಾ ರೆಡಿ ಮಾಡಿ ಅದರಿಂದಲೇ ಕೋಟಿ ಕೋಟಿ ಕಮಾಯಿ ಮಾಡಿದ್ರಲ್ಲ, ಇದನ್ನೇ ಹೇಳೋದು ಅಲ್ಟಿಮೇಟ್ ಬಿಸ್ನೆಸ್ ಮೈಂಡ್ ಅಂತ. ಈ ಆಕ್ಟರ್ ಡೈರೆಕ್ಟರ್ಗೆ ಇನ್ನಷ್ಟು ಯಶಸ್ಸು ಕೊಡ್ಲಿ ಅಂಡ್ ಅವ್ರು ಕೂಡ KFIಗೆ ಒಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇರಲಿ. ಸೈನಿಂಗ್ ಆಫ್, ಮನು.